ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ದಸರಾ ಮತ್ತು ದೀಪಾವಳಿ ಹಬ್ಬಗಳಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದ ಕೋಣಮೆಳಕುಂದ ಗ್ರಾಮದ ಯುವ ರೈತ ವಿಶಾಲ್ ಅವರಿಗೆ ಈ ಬಾರಿ ಅತಿವೃಷ್ಟಿಯಿಂದ ನಷ್ಟವಾಯಿತು. 1 ಎಕರೆ ಭೂಮಿಯಲ್ಲಿ 50,000 ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಚೆಂಡು ಹೂವು ಮಾರುಕಟ್ಟೆಯಲ್ಲಿ ನಿರೀಕ್ಷಿತ ದರ ಸಿಗಲಿಲ್ಲ. ಹಾಗಾಗಿ ಅತಿಯಾದ ಮಳೆಯಿಂದಾಗಿ ಇಳುವರಿ ಕೂಡ ಕುಸಿತ ಕಂಡಿದ್ದು ಹೂವು ಈಗ ಸಾಕಷ್ಟು ಮಾರುಕಟ್ಟೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಇನ್ನು ಮಾರುಕಟ್ಟೆಯಲ್ಲಿ 70ರಿಂದ 80 ರೂಪಾಯಿಗೆ 1 kg ಇದ್ರೆ ರೈತರಿಂದ 30-40 ರೂಪಾಯಿಗೆ ಮಾತ್ರ ಖರೀದಿ ಆಗುತ್ತಿದೆ. ಹಬ್ಬದ ಸಮಯದಲ್ಲಿ ಆಯುಧ ಪೂಜೆಗಾಗಿ ಡಿಮ್ಯಾಂಡ್ ಇದ್ರೂ ಸಹ ಬೆಲೆ ಮಾತ್ರ ಕಡಿಮೆ ಆಗಿದೆ. ಬೀದರ್ ಮತ್ತು ಹೈದರಾಬಾದ್ ಮಾರುಕಟ್ಟೆಗಳಲ್ಲಿ ಹೂವು ಮಾರಾಟವಾಗುತ್ತಿದ್ದು ಖರ್ಚು ಮಾಡಿದ್ದಾದರೂ ಬಂದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ ಬೀದರ್ನ ರೈತರು. ಲಾಭದ ನಿರೀಕ್ಷೆ ಇತ್ತು. ಈ ವರ್ಷ ಮಳೆ ಬಹಳದಿಂದಾಗಿ ಚೆಂಡು ಹೂ ಕೊಳ ತೆಗೆದಿದೆ. ಲೇಬರ್ ಕೂಲಿಯು ಕೂಡ ಹೆಚ್ಚಾಗಿದ್ದು ನಾವು ಹಾಕಿದ ಬೆಳೆ ನಿರೀಕ್ಷೆ ಇಲ್ಲ, ತುಂಬ ಸಂಕಷ್ಟದಲ್ಲಿದ್ದಾರೆ. ಅದೇ ಹಾಕಿದ ದುಡ್ಡು ಬರ್ತಾ ಇಲ್ಲ, ನೋಡಬೇಕು ಇವಾಗ ಏನಾಗುತ್ತೆ. ಎಷ್ಟು ಖರ್ಚು ಮಾಡಿರಿ? ಇದಕ್ಕೆ ಸುಮಾರು 40ರಿಂದ 50,000 ರೂಪಾಯಿ ಖರ್ಚು ಮಾಡಿದ್ದೇವೆ. ಇವು ಬರೋದು ಕೇವಲ 10ರಿಂದ 15,000 ರೂಪಾಯಿ ಮಾತ್ರ. ಇದು ರೈತರು ಹೆಂಗೆ ಬದುಕಬೇಕು ಅಂತ ನೋಡಬೇಕು ನಾವು. ಈಗ ಮಾರ್ಕೆಟ್ನಲ್ಲಿ ರೇಟ್ ಇವಾಗ ಮಾರ್ಕೆಟ್ನಲ್ಲೂ ರೇಟ್ ಇಲ್ಲ. ಈ ವರ್ಷ ಸುಮಾರು 70ರಿಂದ 80 ರೂಪಾಯಿ ನಡೀತಿತ್ತು ಮೊದಲು. ಈ ವರ್ಷ 30ರಿಂದ 40 ರೂಪಾಯಿ ಮಾತ್ರ ಇದೆ. ಹೂವುಗಳು ಕೊಳೆತ ಕಾರಣದಿಂದ 30 ರೂಪಾಯಿ 40 ರೂಪಾಯಿ ಮಾತ್ರ ಇವೆ. ನೋಡಬೇಕು ಇವಾಗ ಕೊಳಿಲ ಕಾರಣ ಏನಿಗೆ ಗೊತ್ತಿಲ್ಲ. ಇದ್ರೆ ಈ ವರ್ಷ ಬಹಳಷ್ಟು ಮಳೆ ಆದ ಪ್ರಮಾಣದಲ್ಲಿ ಹೂವು ಸಹ ಕೊಳಿತಾ ಇವೆ ಈ ವರ್ಷ. ಅದೇ ನೋಡಬೇಕು. ಇವಾಗ ಮಾರ್ಕೆಟ್ನಲ್ಲಿ ಸುಮಾರು ರೇಟ್ ಇಲ್ಲ, ದಲ್ಲಾಳಿಗಳ ಕಾಟ ಕೂಡ ಜಾಸ್ತಿ ಆಗಿದೆ. ಇವಾಗ ನೋಡಬೇಕು ನಾವು ಮಾರ್ಕೆಟ್ನಲ್ಲಿ ಹಂಗೆ ಮಾರ್ತವೆ ಇಲ್ಲ ಅಂತ. ಎಷ್ಟು ಮಾರಾಗತ್ತೈತ್ರಿ ಈಗೆಲ್ಲ? 43 ರೂಪಾಯಿ, 30, 40, 50 ರೂಪಾಯಿ ಮಾರ್ತಾ ಇದ್ದಾವೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀವಿ? ಸರ್ಕಾರ ಇದಕ್ಕೂ ಏನಾದರೂ ದಲ್ಲಾಳಿಗಳ ಕಾಟ ನಿಲ್ಲಿಸಬೇಕು. ಸರ್ಕಾರ ಏನಾದರೂ ಹೂವಿನ ಮಾರ್ಕೆಟನ್ನು ಮಾಡಬೇಕು. ಅದು ಸರ್ಕಾರ ಏನಾದರೂ ತೆಗೆದುಕೊಳ್ಳೋಂಥ ಇದು ಮಾಡಬೇಕು ವ್ಯವಸ್ಥೆ. ಅದು ನಿಮ್ಮ ಹೆಸರು? ಭಾಲ್ಕಿ ತಾಲೂಕಿನ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜರ ಭಕ್ತ ವೃಂದದಿಂದ ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 27ರಂದು ತೆಲಂಗಾಣದಿಂದ ವಸುಂಧರಾ ಪಾದಯಾತ್ರೆ ಹೊರಟಿದೆ. ಇಂದು ಭಾಲ್ಕಿ ತಾಲೂಕನ್ನು ಪ್ರವೇಶಿಸಿದ್ದು ಅನೇಕ ಗ್ರಾಮಗಳಲ್ಲಿ ಪಲ್ಲಕ್ಕಿ ಹಾಗೂ ಪಾದಯಾತ್ರಿಕರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡ ಈ ಪಾದಯಾತ್ರೆ 106 ಕಿಲೋಮೀಟರ್ ನಡೆದು ಅಕ್ಟೋಬರ್ 21ರಂದು ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ 59ನೇ ಜನ್ಮದಿನದಂದು ಈ ಪಲ್ಲಕ್ಕಿಯು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ನಾನಿಜ್ ಧಾಮ ತಲುಪಲಿದೆ. जगद्गुरू रामानंदाचार्य नरेंद्राचार्यजी यांच्या प्रेरणेने गेल्या 27 सप्टेंबरपासून उपपीठ तेलंगणा येथून वसुंधरा पायी दिंडीचं आयोजन केलेलं आहे. हे 3 वर्षापासून रामानंद संप्रदायाच्या वतीनं वसुंधरा पायी दिंडी या ठिकाणी आयोजित केलेली आहे. आणि ही पायी दिंडी आयोजनाच्या पाठीमागचा प्रमुख उद्देश म्हणजे आज जे ग्लोबल वॉर्मिंग याचे दुष्परिणाम सर्व पृथ्वी तलावर होत आहेत, त्याच्या जनजागृतीकरिता जगद्गुरू रामानंदाचार्य नरेंद्राचार्यजींनी ह्या वसुंधरा पायी दिंडीचं आयोजन केलेलं आहे. आणि याची थीमच आहे वसुंधरा संवर्धन. आणि या पायी दिंडीचं नाव ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಾರಕುಡ ಹಿರೇಮಠದಲ್ಲಿ ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಇಂದು ಅದ್ದೂರಿಯಾಗಿ ನೆರವೇರಿದ ಶ್ರೀ ಗುರುಲಿಂಗ ಶಿವಾಚಾರ್ಯರ 56ನೇ ಪುಣ್ಯ ಸ್ಮರಣೋತ್ಸವ ಹಾಗೂ 39ನೇ ಅನುಭಾವ ಪ್ರಚಾರ ಉಪನ್ಯಾಸ ಮಾಲೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶ್ಮುಖ್ ಮಾಡಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕ ಶರಣು ಸಲ್ಗಾರ್ ಅವರು ವಹಿಸಿದ್ರು. ಈ ಬಾರಿಯ ಪ್ರತಿಷ್ಠಿತ ಶ್ರೀ ಚೆನ್ನ ರೇಣುಕಾ ಪ್ರಶಸ್ತಿ ಬಸವ ಪ್ರಶಸ್ತಿಯನ್ನ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ನಿಂಬರ್ಗಿ ಗ್ರಾಮದ ಡಾಕ್ಟರ್ ಎಸ್.ಎಂ. ಹಿರೇಮಠ ಅವರಿಗೆ ನೀಡಲಾಯಿತು. ಬೀದರ್ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಳೆಯಿಂದ ಉಂಟಾದ ಪ್ರವಾಹಕ್ಕೆ ಸಂಬಂಧಿಸಿದಂತೆ ಪರಿಹಾರದ ಕುರಿತು ಸಂಸದ ಸಾಗರ್ ಖಂಡ್ರೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಬೀದರ್ನಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ ಬಳಿಕ ಹಾನಿಗೊಳಗಾದ ಪ್ರದೇಶಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಾಗಿದೆ. ಪರಿಹಾರವಾಗಿ NDRF ನಿಧಿಯ ಜೊತೆಗೆ ಪ್ರತಿ ಹೆಕ್ಟಾರ್ಗೆ 8,500 ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರ ನೀಡಲಾಗುವುದು. ಈ ಕುರಿತು ಸಂಸದ ಸಾಗರ್ ಖಂಡ್ರೆ ಹೆಚ್ಚುವರಿ ಪರಿಹಾರ ಘೋಷಿಸಿದ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮಗೆ ಸಲ್ಲಿಸುತ್ತೇನೆ. ಈಗಾಗಲೇ ನೆನ್ನೆನೇ ಕೂಡ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಒಂದು ಏರಿಯಲ್ ವಿಸಿಟು ಸಮೀಕ್ಷೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬರು, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸಾಹೇಬರು ಅವರೆಲ್ಲ ಕೂಡಿ ಏನು ಸಮೀಕ್ಷೆ ಮಾಡಿದ್ದಾರೆ. ಈಗಾಗಲೇ ಒಂದು ಸ್ಪೆಷಲ್ ಪ್ಯಾಕೇಜ್ ಕೂಡ ಘೋಷಣೆ ಮಾಡಿದ್ದಾರೆ. 1 ಹೆಕ್ಟೇರ್ಗೆ ಇನ್ನೂ ಜಾಸ್ತಿ 8,500 ರೂಪಾಯಿ ಕೊಡ್ತಾ ಇದ್ದಾರೆ. ಇದು SDRF NDRF ನಾಮ್ಸ್ ಜೊತೆ ಅದಕ್ಕೆ 8,500 ರೂಪಾಯಿಯನ್ನು ಜಾಸ್ತಿ ಕೊಟ್ಟಿದ್ದಾರೆ. ನಾನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರ ಜೊತೆ ಕೇಂದ್ರದಲ್ಲಿ ನಾನು ಮನವಿ ಮಾಡಿದ್ದೇನೆ. ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರು ಅದ್ರ ಜೊತೆ ನಮ್ಮ ಪ್ರಧಾನಮಂತ್ರಿಯವರಿಗೆ ನಾನು ಆಶಿಸುತ್ತೇನೆ ಅವರು ಕೂಡ ಮುಂದೆ ಬಂದು
ಕೇಂದ್ರ ಸರ್ಕಾರದಿಂದ ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಅನೌನ್ಸ್ ಮಾಡ್ತಾರೆ ಅಂತ. ಬೆಂಗಳೂರಿನಲ್ಲಿ ಅಕ್ಟೋಬರ್ 5ರಂದು ನಡೆಯುವ ಬಸವ ಸಂಸ್ಕೃತಿ ಅಭಿಯಾನ ಸಮಾರೋಪದಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವ ನಿಟ್ಟಿನಲ್ಲಿ ವಿಶೇಷ ರೈಲು ವ್ಯವಸ್ಥೆಗಾಗಿ ಬೀದರ್ನ ಬಸವ ಅನುಯಾಯಿಗಳು ಮಾಡಿದ ಮನವಿಗೆ ರೈಲ್ವೆ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಕ್ಟೋಬರ್ 4ರಂದು ಬೀದರ್ ನಗರದಿಂದ ಬೆಂಗಳೂರಿಗೆ ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಿದೆ. ಇನ್ನು ವಿಶೇಷ ರೈಲಿನ ವ್ಯವಸ್ಥೆಗಾಗಿ ಬೀದರ್ನ ಬಸವ ಸಂಸ್ಕೃತಿ ಅಭಿಯಾನದ ಅಧ್ಯಕ್ಷ ಬಸವರಾಜ್ ಧನ್ನೂರ್ ಅವರು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ಸಾಗರ್ ಖಂಡ್ರೆ ಅವರಿಗೆ ಮನವಿ ಮಾಡಿದ್ರು. ಈ ಹಿನ್ನೆಲೆ ಅಕ್ಟೋಬರ್ 4ರಂದು ವಿಶೇಷ ರೈಲಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ರೈಲು ಅಕ್ಟೋಬರ್ 4ರಂದು ಮಧ್ಯಾಹ್ನ 2:30 ಬೀದರ್ ನಗರದಿಂದ ಹೊರಡಲಿದ್ದು ಹುಮ್ನಾಬಾದ್, ಕಲಬುರಗಿ, ಯಾದಗಿರಿ, ರಾಯಚೂರು, ಅನಂತಪುರ, ಧರ್ಮವರಂ, ಯಲಹಂಕ ಮೂಲಕ ಬೆಂಗಳೂರು ಕೇಂದ್ರ ನಿಲ್ದಾಣಕ್ಕೆ ಅಕ್ಟೋಬರ್ 5ರ ಬೆಳಗ್ಗೆ 5 ಗಂಟೆಗೆ ತಲುಪಲಿದೆ. ಅತಿವೃಷ್ಟಿಯಿಂದಾಗಿ ಭಲ್ಕಿ ತಾಲೂಕಿನ ಮಹಾರಾಷ್ಟ್ರದ ಗಡಿ ಭಾಗಗಳಾದ ಮಾಂಜ್ರಾ ನದಿ ತೀರದ ಸಾಯಿಗಾಂವ್, ಮೆಹಕರ್, ಹಲ್ಸಿ, ತೋಗಾಂವ್, ವಾಂಜರ್ಖೇಡ, ಕೊಂಗ್ಳಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದು, ಸಂಕಷ್ಟದಲ್ಲಿರುವ ರೈತ ಬಾಂಧವರಿಗೆ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ರೂಪಾಯಿ ಪರಿಹಾರ ಸೇರಿದಂತೆ 17,000 ರೂಪಾಯಿ ಖುಷ್ಕಿ ಜಮೀನಿಗೆ, 25,000 ರೂಪಾಯಿ ನೀರಾವರಿ ಜಮೀನಿಗೆ ಹಾಗೂ 31 ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂಬ ಭರವಸೆಯನ್ನು ನೀಡಿದ್ರು. ದೀಪಾವಳಿ ಹಬ್ಬದೊಳಗಾಗಿ ರೈತರಿಗೆ ಪರಿಹಾರ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಈಶ್ವರ್ ಖಂಡ್ರೆ ಅವರು ರೈತರಿಗೆ ಭರವಸೆಯನ್ನು ನೀಡಿದ್ದಾರೆ. ನವರಾತ್ರಿ ಅಂಗವಾಗಿ ಬೀದರ್ ತಾಲೂಕಿನ ಶಾಮರಾಜಪುರದ ಅಗ್ರಹಾರದಲ್ಲಿ ಪ್ರತಿಷ್ಠಾಪಿಸಲಾದ ಭವಾನಿ ದೇವಿಯ ದರ್ಶನವನ್ನು ಪಡೆದಂತಹ ಸಂಸದ ಸಾಗರ್ ಖಂಡ್ರೆ ಭವಾನಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಪೂಜೆಯ ಬಳಿಕ ಮಾತನಾಡಿದ ಅವರು, ಈ ನವರಾತ್ರಿ ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ಸಂತೋಷ ಮತ್ತು ನೆಮ್ಮದಿಯನ್ನು ನೀಡಲಿ. ಮಳೆಯಿಂದಾಗಿ ಹಾನಿಯಾಗಿ ಕಷ್ಟದಲ್ಲಿರುವಂತಹ ರೈತರಿಗೆ ಆ ದೇವಿ ಧೈರ್ಯವನ್ನು ನೀಡಲಿ ಎಂದರು. ಸಲ್ಲಿಸುತ್ತೇನೆ. ಇದೇ ರೀತಿ ಪ್ರತಿ ವರ್ಷ ನೀವು ದಸರಾ ಹಬ್ಬ ಆಚರಣೆ ಮಾಡ್ತೀರಿ. ಎಷ್ಟು ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜೆ ಸಲ್ಲಿಸ್ತೀವಿ ಅಷ್ಟು ನಮಗೂ ಕೂಡ ಒಳ್ಳೇದಾಗತ್ತೆ, ನಮ್ಮ ಮನಸ್ಸಿಗೂ ಕೂಡ ಸುಖ ಶಾಂತಿ ಸಿಗತ್ತೆ. ಅದಕ್ಕೆ ನಾನು ಕೂಡ ಯಾವಾಗ್ಲೂ ನಿಮ್ ಜೊತೆ ಬಂದು ದಸರಾ ಹಬ್ಬದಲ್ಲಿ ಅಥವಾ ಯಾವುದೇ ಹಬ್ಬದಲ್ಲಿ ಬಂದು ಆಚರಣೆ ಮಾಡಿ ನಿಮ್ ಜೊತೆ ಇರ್ತೀನಿ ಅನ್ನೋದು ಕೂಡ ನನಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ವರ್ಷ ನಾನು ಕೂಡ ಪ್ರಾರ್ಥಿಸಿದ್ದೇನೆ ನಮ್ಮೆಲ್ಲರಿಗೆ ಒಳ್ಳೇದಾಗಬೇಕು, ನಮ್ಮ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರಕ್ಕೆ, ಹಾಗೂ ವಿಶೇಷವಾಗಿ ರೈತರು ಭಾರಿ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಒಂದು ಧೈರ್ಯ, ಶಕ್ತಿ ತುಂಬಬೇಕಂತಂಬುದು ಕೂಡ ನಾನು ಪ್ರಾರ್ಥಿಸಿದ್ದೇನೆ. ಎಲ್ಲರಿಗೂ ಮತ್ತೊಂದ್ಸಲ ನನ್ನ ವತಿಯಿಂದ ನಾನು ಶುಭಾಶಯವನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಬೀದರ್ ತಾಲೂಕಿನ ಜಾಂಪಾಡ್, ಚಿಲ್ಲರ್ಗಿ, ಇಸ್ಲಾಂಪುರ್, ಯರ್ನಳ್ಳಿ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಮನೆಗಳು, ರಸ್ತೆಗಳು, ಸೇತುವೆಗಳು ಹಾಗೂ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಲಾಗುವುದು. ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದ್ದು, ಸಂಕಷ್ಟದಲ್ಲಿರುವಂತಹ ರೈತರಿಗೆ ಈಗಾಗಲೇ ಸರ್ಕಾರದ ಮಾನದಂಡದಂತೆ ಪರಿಹಾರ ಒದಗಿಸಲಾಗುವುದು ಅಂತ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ ಅಂತ ರೈತರಿಗೆ ಧೈರ್ಯವನ್ನು ತುಂಬಿದ್ರು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಬಟಗೇರ ಗ್ರಾಮದಲ್ಲಿ ನಾಡ ಹಬ್ಬ ದಸರಾದ ಹಿನ್ನೆಲೆ ಗ್ರಾಮದ ಆರಾಧ್ಯ ದೈವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅದ್ದೂರಿ ಜಾತ್ರಾ ಮಹೋತ್ಸವದ ನಿಮಿತ್ತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು 50ಕ್ಕೂ ಅಧಿಕ ಯುವಕರು ರಕ್ತದಾನವನ್ನು ಮಾಡಿದರು. 2025-26ನೇ ಶೈಕ್ಷಣಿಕ ಸಾಲಿನ ಬೀದರ್ ವಿಶ್ವವಿದ್ಯಾಲಯದ ವಿವಿಧ ಸ್ನಾತಕೋತ್ತರ ಪದವಿ ಅಂದರೆ ಕನ್ನಡ, ಇಂಗ್ಲಿಷ್, ಉರ್ದು, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಸಮಾಜ ಕಾರ್ಯ, ಇತಿಹಾಸ, ಮಹಿಳಾ ಅಧ್ಯಯನ, ವಾಣಿಜ್ಯಶಾಸ್ತ್ರ ಮತ್ತು ಗಣಕ ವಿಜ್ಞಾನ, ಗಣಿತಶಾಸ್ತ್ರ, ರಸಾಯನಶಾಸ್ತ್ರ, ಸಕ್ಕರೆ ತಂತ್ರಜ್ಞಾನ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಬೌದ್ಧಶಾಸ್ತ್ರ, ಜೈವಿಕ ತಂತ್ರಜ್ಞಾನ ಹಾಗೂ ಎಂಎಡ್ ಪ್ರವೇಶಕ್ಕಾಗಿ ಬೀದರ್ ವಿಶ್ವವಿದ್ಯಾಲಯದ ಮುಖ್ಯ ಆವರಣ, ಸ್ನಾತಕೋತ್ತರ ಕೇಂದ್ರ, ಬಸವ ಕಲ್ಯಾಣ ಮತ್ತು ಸರ್ಕಾರಿ ಮತ್ತು ಸಂಯೋಜಿತ ಖಾಸಗಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಪ್ರಥಮ ವರ್ಷದ ಪ್ರವೇಶಾತಿಗಾಗಿ 17/10/2025 ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.